ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಅಕೌಂಟೆನ್ಸಿ ಸೆಕೆಂಡ್ PUದಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು. ಅದರಲ್ಲಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬರುವಂತಹ ಪಾರ್ಟ್ ಸಿ ಸೆಕ್ಷನಲ್ಲಿ ಬರುವಂತಹ ಥರ್ಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ. ಇಟ್ ಇಸ್ ಬೇಸ್ಡ್ ಆನ್ ಡೆತ್ ಆಫ್ ಅ ಪಾರ್ಟ್ನರ್ ಮೇಲೆ ಇರುವಂಥದ್ದು. ಇಲ್ಲಿ ಪ್ರಿಪೇರ್ ಮಾಡೋಕೆ ಹೇಳಿರೋದು ನಮಗೆ ವಾಯ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಕೆ ಹೇಳಿದ್ದಾರೆ. XYZ ಪಾರ್ಟ್ನರ್ಸ್ ಇದ್ದಾರೆ. ಸೊ ಆ ಕ್ಯಾಪಿಟಲ್ ಅಕೌಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಾರ್ಮೆಟ್ ಹಾಕೋಬೇಕು. ವಾಯ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಹೆಡಿಂಗ್ ಹಾಕೊಂಡು, ಅದಾದಮೇಲೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್, ಡೆಬಿಟ್ ಕ್ರೆಡಿಟ್ ಕಂಪಲ್ಸರಿ. ಅದಾದಮೇಲೆ ಏನು ಮಾಡಬೇಕು, ನೋಟಿಗೆ ಹೋಗಬೇಕು. ಯಾಕೆ ನೋಟ್ ಬೇಕು ಅಂತ ಕೇಳಿದ್ರೆ, ನಮಗೆ ಇಂಟರ್ವೆನಿಂಗ್ ಪೀರಿಯಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವೆರಿ 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 ಇಂಪಾರ್ಟೆಂಟ್. ಆಮೇಲೆ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ಮೊದಲೇ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ಸ್ಟಾರ್ಟ್ ಆಗಿರೋದು ಮಂತು 1/4/2024ಗೆ ಸ್ಟಾರ್ಟ್ ಆಗಿದೆ. ದೆನ್ ಈ ವಾಯ್ ಪಾರ್ಟ್ನರ್ ಏನಾಗಿದ್ದಾನೆ, ಡೆತ್ ಆಗಿದ್ದಾನೆ. ಅವನು ಯಾವಾಗ ಡೆತ್ ಆಗಿದ್ದಾನೆ ನೋಡ್ಕೋಬೇಕು. ಇಲ್ಲಿದೆ ನೋಡಿ, ವಾಯ್ ಡೈಡ್ ಆನ್ 31/12/2024ಗೆ ಏನಾಗಿದ್ದಾನೆ, ಅವನು ಡೆತ್ ಆಗಿದ್ದಾನೆ. ಸೊ ಇಲ್ಲಿಂದ 1/4/2024 ಟು 31/12/2024ಗೆ ಎಷ್ಟು ಮಂತ್ ಆಗ್ತದೆಯೋ ಅದನ್ನು ನಾವು ಇಂಟರ್ವೆನಿಂಗ್ ಪೀರಿಯಡ್ ಅಂತ ಹೇಳಿ ಕರಿತೇವೆ. ಅದನ್ನು ನೋಟಲ್ಲಿ ಏನು ಮಾಡಬೇಕು, ಮಾಡ್ಕೋಬೇಕು. ಇಲ್ಲಿ ನೋಡಿ ಮಾಡಿದ್ದೀನಿ. ಇಂಟರ್ವೆನಿಂಗ್ ಪೀರಿಯಡ್ = 1/4/2024 ಟು 31/12/2024, ಟೋಟಲ್ 9 ಮಂತ್ ಬರ್ತದೆ. ಅದಾದಮೇಲೆ ಈಗ ನೆಕ್ಸ್ಟು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಯಾವುದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದು ಕೂಡ ಬ್ಯಾಲೆನ್ಸಿಂದ ಸ್ಟಾರ್ಟ್ ಮಾಡ್ತೇವೆ. ಯಾವುದೇ ಅಕೌಂಟ್ ಆದರೂ ಕೂಡ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಮೌಂಟನ್ನು 1 lakh ತೊಗೋಬೇಕು. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1/4/2024 ಸ್ಟುಡ್ ಅಟ್ ₹1 lakh ಕ್ಯಾಪಿಟಲ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಬ್ಯಾಲೆನ್ಸ್ 1 lakh, ₹1,50,000. ಇದು ಎಕ್ಸ್ದು, ಇದು ವಾಯ್ದು, ಇದು ಝಡ್ದು. ಸೊ ಇದೇನಾಗ್ತದೆ, ವಾಯ್ ಬ್ಯಾಲೆನ್ಸ್ ಬೇಕು ನಮಗೆ. ಸೊ 1 lakh ತೊಗೊಂಡಿದ್ದೇವೆ. ದಿಸ್ ಈಸ್ ಕ್ಯಾಪಿಟಲ್ ಬ್ಯಾಲೆನ್ಸ್. ದೆನ್ ಏನು ಮಾಡ್ತೇವೆ, ಅಡ್ಜಸ್ಟ್ಮೆಂಟ್ಗೆ ನೋಡಬೇಕು. ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿರೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% ಪರ್ ಆ್ಯನಮ್ ಇದೆ. ಸೊ 10%ಅನ್ನು ಕ್ಯಾಪಿಟಲ್ ಮೇಲೆ ತೆಗಿಬೇಕು. ಕ್ಯಾಪಿಟಲ್ ಆಲ್ರೆಡಿ ನಮ್ಗೆ ಗೊತ್ತಿದೆ 1 lakh ಇದೆ. ಅದೇ 1 lakh ಇಂಟು 10/100 ಇಂಟು ಇಂಟರ್ವೆನಿಂಗ್ ಪೀರಿಯಡನ್ನು ತೊಗೋಬೇಕು. ಇಂಟರ್ವೆನಿಂಗ್ ಪೀರಿಯಡ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿದೆ ಅದೇ 9 ಮಂತ್ ಡಿವೈಡೆಡ್ ಬೈ ಟೋಟಲ್ ಮಂತ್ ಪರ್ ಇಯರ್ಗೆ 12 ಮಂತ್ ಇರೋದ್ರಿಂದ ಅಮೌಂಟ್ ಎಷ್ಟು ಬರ್ತದೆ, 7,500 ಬರ್ತದೆ. ದೆನ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗಬೇಕು. ಅಲ್ಲಿ ಸ್ಯಾಲ್ರಿ ಟು ವಾಯ್ ₹3,000 ಪರ್ ಮಂತ್ ಅಂತ ಇದೆ. ಬೈ ಸ್ಯಾಲ್ರಿ ಅಂತ ಹೇಳಿ ಎಂಟ್ರಿ ಮಾಡ್ತೇವೆ. ದೆನ್ 3,000 ಇಂಟು ಪರ್ ಮಂತ್ ಅಂತ ಡೆತ್ ಆಗಿರೋವರೆಗೆ ಕ್ಯಾಲ್ಕುಲೇಟ್ ಮಾಡಿರೋದು. ಇಂಟರ್ವೆನಿಂಗ್ ಪೀರಿಯಡ್ ಏನಿದೆ ಅದು 9 ಮಂತನ್ನು ತೊಗೋಬೇಕು. 27,000 ಬರ್ತದೆ. ದೆನ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗಬೇಕು. ಸಿ ವಾಯ್ಸ್ ಶೇರ್ ಆಫ್ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂ ₹45,000. ಇಲ್ಲಿ ವ್ಯಾಲ್ಯೂ ಆಫ್ ದಿ ಫರ್ಮನ್ನು ಕೊಟ್ಟಿರೋದ್ರಿಂದ ಟೋಟಲ್ ಗುಡ್ ವಿಲ್ ಇದೆ. ಸೊ ಟೋಟಲ್ ಗುಡ್ ವಿಲ್ಲಲ್ಲಿ ನಾವು ವಾಯ್ಸ್ ಗುಡ್ ವಿಲ್ಲನ್ನು ಕಂಡಿಡ್ಕೊಂಡು, ಅದಾದಮೇಲೆ ಅವ್ನು ಗುಡ್ ವಿಲ್ ಎಷ್ಟು ಬರ್ತಿದೆಯೋ ಅದರಿಂದ ಉಳಿದಿರೋ ಇಬ್ಬರು ಪಾರ್ಟ್ನರ್ಗೆ ಏನು ಮಾಡಬೇಕು, X ಮತ್ತು Zಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದಕ್ಕೊಂದು ವರ್ಕಿಂಗ್ ನೋಟ್ ಬರ್ತದೆ. ವಾಯ್ಸ್ ಶೇರ್ ಎಷ್ಟಿದೆ, 2/5 ಇದೆ. 2/5 ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿದೆ. ಈ 2 ಡಿವೈಡೆಡ್ ಬೈ 5 ಬರ್ತದೆ ಟೋಟಲ್ ಮಾಡಿದಾಗ. ದೆನ್ ಏನು ಮಾಡಬೇಕು, 2/5 ಹಚ್ಕೋಬೇಕು. ಅದಾದಮೇಲೆ ವಾಯ್ಸ್ ಶೇರ್ ಆಫ್ ಗುಡ್ ವಿಲ್ ಟೋಟಲ್ ಗುಡ್ ವಿಲ್ 45,000 ಇದೆ. ಇಂಟು 2/5 18,000 ಬರ್ತದೆ. ದೆನ್ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗೇನ್ ರೇಷಿಯೋ ಆಫ್ X ಮತ್ತು Zಗೆ ಮಾತ್ರ. ಯಾಕಂದರೆ ವಾಯ್ ಡೆತ್ ಆಗಿರೋರಿಗೆ ನಾವು ಗೇನ್ ರೇಷಿಯೋನ ಫೈಂಡ್ ಔಟ್ ಮಾಡಲ್ಲ. ಸೊ ಆ ಡೆತ್ ಆಗಿರೋ ಪಾರ್ಟ್ನರಿಂದು 2 ಇದೆ. ಸೊ ಈ 2 ಅನ್ನು ಬಿಡಬೇಕು. ಆವಾಗ 2:1 ಬರ್ತದೆ. ಅದನ್ನು ಶೇರಲ್ಲಿ ಬರೆದಾಗ 2/3:1/3 ಬರ್ತದೆ. ದೆನ್ ಗುಡ್ ವಿಲ್ ಬಾರ್ನ್ ಬೈ X ಅನ್ನು ಕಂಡಿಡ್ಕೋಬೇಕು. ಈ 18,000 ಇಂಟು 2/3 ಇಲ್ಲೇ ಇದೆ, ಅದನ್ನು ಹಚ್ಕೋಬೇಕು. 12,000 ಬರ್ತದೆ. ದೆನ್ ಗುಡ್ ವಿಲ್ ಬಾರ್ನ್ ಬೈ Z ಕೂಡ ಸೇಮ್ ಮಾಡಬೇಕು. ಇದೇ 18,000ಅನ್ನು ಹಂಚ್ಕೋಬೇಕು 1/3 ಶೇರಲ್ಲಿ. ಸೊ ಟೋಟಲ್ 6,000 ಬರ್ತದೆ. ಅದನ್ನೇ ಏನು ಮಾಡ್ತೇವೆ, ಹಂಚ್ತೇವೆ. ಇಲ್ಲಿ ಫಾರ್ಮೇಟಿಗೆ ಬಂದು ಬೈ X ಕ್ಯಾಪಿಟಲ್ ಅಕೌಂಟ್ = 12,000. ದೆನ್ ಬೈ Z's ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಗುಡ್ ವಿಲ್ ಅಕೌಂಟ್, ದೆನ್ 6,000 ಬರ್ತದೆ. ದೆನ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್, ಇದನ್ನು ಯಾವುದಕ್ಕೆ ಕೇಳಿದ್ರೆ, ಲಾಸ್ಟ್ ಅಡ್ಜಸ್ಟ್ಮೆಂಟ್ಗೆ ವಾಯ್ಸ್ ಶೇರ್ ಆಫ್ ಅಪ್ ಟು ದ ಡೇಟ್ ಆಫ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಫಾರ್ ದ ಪ್ರೀವಿಯಸ್ ಇಯರ್ಸ್ ವಾಸ್ ₹60,000 ಕೊಟ್ಟಿದ್ದಾರೆ. ಸೊ ಅದನ್ನು ಏನು ಮಾಡಬೇಕು, ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ ಓಪನ್ ಮಾಡ್ತೇವೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಮಾಡಿಬಿಟ್ಟು ಟೋಟಲ್ ಇರೋದು ಅಮೌಂಟು 60,000 ಇದೆ. 60,000 ಇಂಟು ಇಂಟರ್ವೆನಿಂಗ್ ಪೀರಿಯಡ್ 9/12 ಇಂಟು ಅವನ ಶೇರ್ ಎಷ್ಟಿದೆಯೋ ಅಷ್ಟು 2/5 ಇದೆ. ಸೊ ಎಷ್ಟು ಬರ್ತದೆ, 18,000 ಬರ್ತದೆ. ಇದಿಷ್ಟು ಟೋಟಲ್ ಮಾಡಿದಾಗ 1,70,500 ಬರ್ತದೆ. ಸೊ ಅದನ್ನೇ ಡೆಬಿಟ್ ಸೈಡ್ ಬರೆದಾಗ ಟು ವಾಯ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿ ಬಂದುಬಿಟ್ಟು ಇನ್ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಅಂತ ಬಂದುಬಿಟ್ಟು ಅಮೌಂಟ್ ಕಾಲಮಲ್ಲಿ 1,70,500 ಬರೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಥ್ಯಾಂಕ್ ಯು.